ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶಿದಾರಮಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಶಿವರಂಜನ್ ಬೋಳಣ್ಣವರು ಸರ್ಕಾರ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಲು ಮುಂದಾದರೆ ಬೈಲಹೊಂಗಲಕ್ಕೆ ಪ್ರಥಮ ಆದ್ಯತೆ ನೀಡಬೇಕು, ಅಲ್ಲಿವರೆಗೂ ಹೋರಾಟ ನಿಲ್ಲದು ಅಂತೇಳಿ ಹೇಳಿಕೊಂಡಿದ್ದಾರೆ. ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ಯದ. ಇನ್ನು ಎರಡನೇದಾಗೆ ಬಾಬಾ ಸಾಹೇಬ್ ಪಾಟೀಲ್ ಶಾಸಕ ಚೆನ್ನಮ್ಮ ಕಿತ್ತೂರು ಅವರು ಜಿಲ್ಲೆ ವಿಭಜನೆ ಮಾಡುವುದಾದರೆ ಉಪವಿಭಾಗ ಕೇಂದ್ರವಾಗಿರುವ ಬೈಲಹೊಂಗಲವನ್ನೇ ಜಿಲ್ಲೆ ಮಾಡುವಂತೆ ಮುಖ್ಯಮಂತ್ರಿ ಮೇಲೆ ಒತ್ತಡ ಹೇರಲಾಗುವುದು ಅಂತ ಹೇಳ್ಬಿಟ್ಟು ಇನ್ನೂ ಜಬರ್ದಸ್ತ್ ಆಗಿದೆ. ಅಲ್ಲೂ ಬೈಲಹೊಂಗಲದಲ್ಲೇ ಎಲ್ಲ ಬಂದ್ ಜನ ಸ್ಫೂರ್ತಿಯ ಸ್ಪಂದನೆ ನೀಡಿದ್ದಾರೆ. ಬೈಲಹೊಂಗಲ ಜಿಲ್ಲೆ ಮೊದಲೇ ಬೆಳಗಾವಿ ಜಿಲ್ಲೆ ಹೊಡೆಯೋದಾದ್ರೆ ಅಂದ್ರೆ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಮಾಡೋದಾದ್ರೆ ನಮ್ಮದು ಮೊದಲು ಮಾಡಿರಿ, ನಮ್ಮ ಮೊದಲಿಂದ ಹಳೆದಿರ ಅನ್ನುವಂಥ ಒತ್ತಡವನ್ನು ಹೇರೋ ಪ್ರಯತ್ನ ಮಾಡಿದ್ದಾರೆ. ಮತ್ತಿಬ್ಬರು ಮಾತಾಡಿದ್ದಾರೆ ಅಲ್ಲಿ ಲೀಡರ್ಗಳು. ಇನ್ನು ಸ್ವಾಮೀಜಿಯವರು ಬಂದಿದ್ದಾರೆ, ಅವರು ಮಠಾಧೀಶರು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಡೆವಲಪ್ಮೆಂಟ್ ಬೈಲಹೊಂಗಲ ಜಿಲ್ಲೆ ಆ ಉದ್ದೇಶ. ಆದರೆ ಇಲ್ಲಿ ಕೇಳುವ ಒಂದು ಮತಾರ್ಥವನ್ನು ಅರ್ಥ ಮಾಡ್ಕೊಂಡಾಗ ಬೋಳಣ್ಣವರಾಗಿರ್ಬೋದು, ನಮ್ಮ ಬಾಬಾ ಸಾಹೇಬ್ ಪಾಟೀಲರಾಗಿರ್ಬೋದು, ಇಬ್ಬರು ಮಾತಾಡೋಲ್ಲೇ ಅವ್ರು ಮಾಡೋದಾದ್ರೆ ಅದ್ರ ಅರ್ಥ ಏನೋ ಅದು ಹೊಡಿದಾದ್ರೆ ನಮಗೆ ಕೊಡ್ರಿ, ಎಲ್ಲಾದ್ರೆ ಹಂಗೆ ಇಟ್ಟು ಬಿಡ್ರಿ, ಇದು ಸರಿನಾ ಅಂತ ಇರ್ಬೋದು. ಅವ್ರಿಗೆ ಸರಿ ಅನ್ನಿಸ್ತಿರ್ಬೋದು, ಇಲ್ಲ ಅಂತಲ್ಲ ಸಹಜದ ಬೈಲಹೊಂಗಲ ಜನಕ್ಕೆಲ್ಲ ನಮ್ದಾಗಲಪ್ಪ ಮತ್ತು ಅದು ಅವ್ರ ಜೊತೆಗೆ ಅನ್ನುವಂಥದ್ದು. ಅದರ ಒಂದೊಂದು ಕೆಲಸಗಳು ತಲೆದಂಥ ಲಿಮಿಟ್ಸು ಪರಿಮಿತಿಗಳು ಏನೇನೋ ಇರ್ತಾವೆ. ಇಲ್ಲ ಅಂತಲ್ಲ ಜಿಲ್ಲೆ ಆಗೋಗಿ ಏನೇನು ಬೇಕು ಏನೇನು ಇಲ್ಲ ಅನ್ನುವಂಥದ್ದು. ಈಗಾಗಲೇ ಗೋಕಾಕ್ ಜಿಲ್ಲೆ ಆಗೋದಕ್ಕೆ 3 ಆಯೋಗಗಳು ಶಿಫಾರಸು ಮಾಡಿದ್ದದ. ಚಿಕ್ಕೋಡಿ ಭಾಗದಲ್ಲಿ ರಾಜಕೀಯ ಆಕಾಂಕ್ಷಿಗಳು ಸಾಕಷ್ಟು ಹೋರಾಟ ಮಾಡಿದ್ದದ. ಈಗಾಗಲೇ ಗಣೇಶ್ ಹುಕ್ಕೇರಿ ಅವರು ಸಹಿತ ಇಲ್ಲ ಚಿಕ್ಕೋಡಿ ಜೊತೆಗೆ ಗೋಕಾಕ್ ಆಗಲಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಭಾಗದವ್ರು ಒಪ್ಕೊಳ್ತಾ ಇದ್ದಾರೆ, ಎರಡೂ ಆಗಲಪ್ಪ ಅಂತೇಳಿ. ಇದು ಇವತ್ತು ನಮ್ಮ ಶಿವರಂಜನ್ ಬೋಳಣ್ಣವರಾಗಿರ್ಬೋದು, ಅಲ್ಲಿ ಹೋರಾಟಗಾರ ಇರ್ಬೋದು, ಅವರು ಜಿಲ್ಲಾ ಮಾಡಿದ್ರೆ ಇನ್ನೇನು ಯಾರ್ದು ತಕರಾರಿಲ್ಲ. ಇಲ್ಲಿ ಕೇಳುವಲ್ಲೇ ಅವರನ್ನು ಮಾಡಿ ನಮ್ಮನ್ನು ಮಾಡಿದ್ರಿಂದ ನೀವು ಹೆಚ್ಚು ಯೋಗ್ಯ ಆಗ್ತಿತ್ತು ಏನೋ. ಆದರೆ ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ಏನೋ ಜಗಳದ ವಾಸನೆ ಇಲ್ಲಿ ಬಂದು ಬರ್ತದೆ. ಅದು ಆಗಬಾರ್ದಾಗಿದ್ದು. ಯಾಕಂದ್ರೆ ಒಬ್ಬರು ಪ್ರಜ್ಞಾವಂತರು ಇಲ್ಲಿ ಮುಖ್ಯವಾಗಿ ಗೋಕಾಕ್ ಬೈಲಹೊಂಗಲದ ವೇರಿ ಅಲ್ಲ, ಬೈಲಹೊಂಗಲ ಚಿಕ್ಕೋಡಿ ವೇರಿ ಅಲ್ಲ, ಎಲ್ಲರೂ ಒಂದಿಲ್ಲ. ಆಡಳಿತ ದೃಷ್ಟಿಯಿಂದ ಸಣ್ಣ ಆಡಳಿತ ವಿಭಾಗ ಆಗಬೇಕು ಅನ್ನೋದು ಯೋಗ್ಯವಾದ ವಿಷಯ ಐತಿ. ಆ ನೆಲೆಗಟ್ಟಿನಲ್ಲಿ ಮಾತಾಡೋದು ಭಾಳ ಯೋಗ್ಯ ಆಗ್ತದೆ. ಅನಗತ್ಯ ಇಲ್ಲ ಜನರ ಮಧ್ಯದಲ್ಲಿ ವೈರದ್ದು ಬರುವಂಥದ್ದಲ್ಲ. ಎಲ್ಲ ಜನರು ಸಹ ತಮ್ಮ ನಾಡಿನ ಬಗ್ಗೆ, ತಮ್ಮ ನೆಲದ ಬಗ್ಗೆ, ತಮ್ಮ ಊರಿನ ಬಗ್ಗೆ, ತಮ್ಮ ಹಳ್ಳಿಯ ಬಗ್ಗೆ, ತಮ್ಮ ಮನೆಯ ಬಗ್ಗೆ, ತಮ್ಮ ಸಮಾಜದ ಬಗ್ಗೆ ಗೌರವ ಇರೋದು, ಪ್ರೀತಿಸೋದು ಸುಳ್ಳೇನಲ್ಲ, ಅದು ಇರಬೇಕು. ಮತ್ತು ಅದಿಲ್ಲ ಅಂದರೆ ಮನುಷ್ಯನ ಅಲ್ಲ. ಆದರೆ ಅದು ಅತಿರೇಕ ಆಗಬಾರ್ದು ಅಂತ, ನಾನೊಬ್ಬನೇ ಇರಬೇಕು ಅನ್ನುವಂಥ ಮಾತುಗಳು ತಪ್ಪು ಅಂತ ಇಷ್ಟ ಸಿಂಪಲ್ ಆಗಿ. ಆದರೆ ಬೈಲಹೊಂಗಲ ಆಗಬೇಕು. ಯಾಕಂತಂದ್ರೆ ಅದು ಹಳೆಯದ ವಿಭಾಗೀಯ ಮಟ್ಟದಲ್ಲಿ ಬಂದಿದ್ದದ. ಆದರೆ ಈಗ ಮೊದಲು ಬಂದಿದ್ದೀನಪ್ಪ, ಇವು 2-3-4 ದಶಕಗಳಿಂದ ಆಗ್ತಾ ಬಂದಿದ್ದಾವೆ. ಮತ್ತು ಈ ಹಿಂದಿನ ಜಯಂತ್ ಪಟೇಲ್ ಸಮಯದಲ್ಲೇ ಬೆಳಗಾವಿಯ ಲೋಕಲ್ ಅಲ್ಲಿಯ ವಕೀಲರು ಮತ್ತು ಇನ್ನುಳಿದವರು ಸ್ವಲ್ಪ ಭಾಷಾಭಿಮಾನಿಗಳು ಸಹಜದ ಬೆಳಗಾವಿಯಲ್ಲೇ ಮಹಾರಾಷ್ಟ್ರ ಹೋಗಿದ್ದಪ್ಪ ಸಣ್ಣ ಜಿಲ್ಲಾ ಆದಾಗ ಅಲ್ಲಿ ಸುತ್ಕೊಂಡು ಹೋಗಬಾರ್ದು ಭಯ ಇರ್ಬೋದು, ಅಲ್ಲಿ ಒಪ್ಪುವಂಥ ಮಾತಿತ್ತು ಆ ದಿನದಲ್ಲೇ. ಆ ದಿನದಲ್ಲಿ ನಮ್ಮ ಬೈಲಹೊಂಗಲನ್ನು ಅವ್ರು ಸಪೋರ್ಟ್ ಮಾಡಿದ್ದು ಯೋಗ್ಯನೇ ಇತ್ತು. ಆದರೆ ಇವತ್ತು ಅದು ಅನ್ನುಗಿದ್ರು, ಇವತ್ತು ಅವು ಮಾಡೋ ಜೊತೆ ನಮ್ಮದು ಮಾಡಿರಿ ಅನ್ನುವಂಥದ್ದು ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಇನ್ನು ಅದೇನೂ ಇರಲಿ, ಈಗಂತೂ ಜವಾಬ್ದಾರಿ ನಮ್ಮ ಸತೀಶ್ ಅವರದ್ದು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಇಬ್ಬರು ಜವಾಬ್ದಾರಿ ಹೆಚ್ಚಾಗಿದೆ. ಈ 3 ದಿನ ಮಾಡುವಂಥ ಅನಿವಾರ್ಯತೆ ಅವ್ರ ಮುಂದದ. 3 ದಿನ ಘೋಷಣೆ ಮಾಡಿಸುವಂಥ ಪ್ರಯತ್ನ ಮಾಡಬೇಕಾಗಿದೆ, ಒಂದು ಮಾಡಿಸಲೇಬೇಕಾಗಿದೆ 3 ದಿನ ಅನ್ನೋದು ಎಲ್ಲ 3 ಭಾಗದ ಜನರ ಅಭಿಪ್ರಾಯ. ಇಲ್ಲಿ ಜನರ ಮಧ್ಯದಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ. ಆಗಲಪ್ಪ ಏನು ಸಣ್ಣ ಆಗಲಿ ಜಿಲ್ಲೆಗಳು ಅನುಕೂಲ ಆಗ್ತದೆ ಆಡಳಿತ ದೃಷ್ಟಿಯಿಂದ. ನಮಗೂ ಹೆಚ್ಚು ಫಂಡ್ ಬರ್ತದೆ ಸೆಂಟ್ರಲ್ ಗೌರ್ಮೆಂಟಿಂದ, ಸ್ಟೇಟ್ ಗೌರ್ಮೆಂಟಿಂದ ಡೆವಲಪ್ಮೆಂಟ್ ಸಲುವಾಗಿ. ಮತ್ತು ಈಗ ಪಟ್ಟಣ ಪಂಚಾಯತ್ ಇದ್ದಿದ್ದು ಮತ್ತೇನು ಇದ್ದಿದ್ದು ಸ್ವಲ್ಪ ಹೋಬಳಿಗೆ ಮೇಲಕ್ಕೆ ಬಂದಿದ್ದು ಹೊಸ ಊರುಗಳು ಡೆವಲಪ್ ಆಗಿದ್ದಾವೆ. ಇವತ್ತು ಆ ಊರುಗಳಿಗೆ ಒಂದು ತಾಲೂಕದ ಒಂದು ರೂಪ್ ಬರ್ತದೆ, ಮತ್ತೊಂದು 4 ಹೊಸ ತಾಲೂಕುಗಳು ಹುಡ್ತಾವೆ ಅನ್ನುವಂಥ ಭಾವನೆಯೂ ಅಲ್ಲದಾವೆ, ಇಲ್ಲಂತಲ್ಲ. ಇವೆಲ್ಲ ಆಗಲೇಬೇಕಾದ ಕಾಲದ ಅನಿವಾರ್ಯಗಳಿಲ್ಲ ಇವು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು
ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದರೆ ಎಷ್ಟು ಚಿಕ್ಕ ಅಂತ ಅಡ್ಮಿನಿಸ್ಟ್ರೇಷನ್ ಆಗ್ತದೆ ಅಷ್ಟು ಸ್ವಚ್ಛ ಆಗ್ತದೆ. ಅದಕ್ಕೆ ಸಾಕ್ಷಿಗಳು ಜಗದ ಶ್ರೀಮಂತ ದೇಶಗಳ ಏನಂದ್ರೆ ಸಣ್ಣ ರಾಷ್ಟ್ರಗಳಿದ್ದಾವೆ. ಯಾಕೆ ಶ್ರೀಮಂತರಾದರು ಅಂದರೆ ಎಲ್ಲರ ಅಭಿವೃದ್ಧಿ ಆಯಿತು, ಎಲ್ಲರ ಶಿಕ್ಷಣ ಆಯ್ತು ಅಲ್ಲೇ. ಇದು ನೋಡ್ರಿ ಯುರೋಪ್ ಖಂಡದ ರಾಷ್ಟ್ರ ಎಷ್ಟು ದುಡ್ಡು ಇದ್ದಾವೆ ರೀ, ಎಷ್ಟು ಇದಾವ. ನಮ್ಮ ಚೀನಾನೂ ದೊಡ್ಡದಾದ್ರೆ ಇಲ್ಲಿ ಭಾಳ ಗಮನಿಸ್ಬೇಕಾಗಿದ್ದಪ್ಪ. ಏನಂದ್ರೆ ಅಷ್ಟು ದೊಡ್ಡ ರಾಷ್ಟ್ರ ಇದ್ದರೆ ಏನು ಮಾಡ್ತೀನಿ ಅಂದ್ರೆ ಅದು ಎಲ್ಲ ತಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗೋಂಗೆ, ಹೈಯರ್ ಶಿಕ್ಷಣ, ಎಜುಕೇಷನ್, ಟೆಕ್ನಿಕಲ್ ಆಗಿರ್ಬೋದು, ವೈದ್ಯಕೀಯ ಆಗಿರ್ಬೋದು, ಎಲ್ಲ ಸಿಗುವಂಥದ್ದು ಫ್ರೀಯಾಗಿ ಮಾಡುವಂಥದ್ದು ಮಾಡಿದ್ದು ಭಾಳ ದೊಡ್ಡ ಸಾಹಸ ಮಾಡಿತ್ತು. ಹಂಗೆ ಯುರೋಪ್ ಖಂಡದ್ದು ಮತ್ತು ಅಮೆರಿಕ ಖಂಡದ ದೇಶಗಳು ಸಹಿತ ಇವತ್ತು ಭಾಳಷ್ಟು ಅದರಲ್ಲೂ US ಆಗಿರ್ಬೋದು, ಕೆನಡಾ ಆಗಿರ್ಬೋದು, ನಮ್ಮ ಯುರೋಪ ಸಣ್ಣ ಸಣ್ಣ ರಾಷ್ಟ್ರಗಳು, ಇಂಗ್ಲೆಂಡ್ ಇರಲಿ, ಫ್ರಾನ್ಸ್ ಇರಲಿ, ದೊಡ್ಡ ರಾಷ್ಟ್ರ ಅಲ್ಲ ಅವು. ಅಲ್ಲೇ ಹಾಲೆಂಡ್ ಇರಲಿ, ಜಕೋಸ್ಲೋ ಇರಲಿ, ಯುಗೋಸ್ಲಾವಿಯಾ ಇರಲಿ, ಸ್ಲಾವಿಯಾ ಇರಲಿ, ಪೋಲೆಂಡ್ ಇರಲಿ, ಹಾಲೆಂಡ್ ಇರಲಿ, ಇವೆಲ್ಲ ನೋಡ್ರಿ ಅವ್ರದ್ದು ಏನು ಸಣ್ಣದು. ಮತ್ತು ನೋಡಿರಿ ಇಸ್ರೇಲ್ ಎಷ್ಟದೆ, ನಮ್ಮ ಬೆಳಗಾವಿ ಜಿಲ್ಲೆ ಎಷ್ಟದ ದೇಶ. ಇವತ್ತು ಇಡೀ ಇಸ್ಲಾಂ ದೇಶಗಳನ್ನೆಲ್ಲ ಎದುರಿಸ್ಕೊಂಡಿರ್ತದೆ. ಮೊನ್ನೆನೂ ಒಂದು ಸ್ವಲ್ಪ ಹೊಡೆತ ತಿಂತು ಇರಾನದಿಂದ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇಡೀ ಇಸ್ಲಾಮಿಕ್ ಕಂಟ್ರಿಗಳೆಲ್ಲ ಎದುರು ಹಾಕೊಂಡಿನ ಅಲ್ಲಿ ಬದುಕದ ಉಳದ ಸ್ವತಂತ್ರ ರಾಷ್ಟ್ರ ಮಾಡ್ಕೊಂಡದ. ಅದರಿಂದ ಅಮೇರಿಕಾದ ನಾವು ಹೇಳ್ಬೋದು. ಆದರೆ ಅಮೇರಿಕ ಇದು ಹೆಂಗೆ ಮಾಡೋದು, ಅಮೇರಿಕ ಭಾಳ ಅಂದ್ರೆ ಗುಂಡು ಮದ್ದುಗಳನ್ನು ಕೊಡೋದು, ಎಜುಕೇಷನ್ ಕೊಡೋದು ಇಷ್ಟ. ಅದು ತೊಗೊಂಡು ನಾವು ಬಿಡ್ತಾರಬೇಕಲ್ಲ. ಈಗ ನಮ್ಗೆ ಬಂದೂಕತ್ತ ಯುದ್ಧಕ್ಕೆ ಹೋಗೋದ್ರೆ ಹೋಗ್ತೀವಿ, ಯಾರು ಯಾವಾಗ ಬಿಡು ಮಾರ ಶಾಸಕಿದ್ದೀನಿ ಅಂತ ಬಿಟ್ಬಿಡ್ತೀವಿ. ಆ ಹೋರಾಟ ಅಲ್ಲಿ ಇಸ್ರೇಲ್ ಇದೇ ದೇಶದ್ದು ಬೆಳೀತು. ಹಂಗೆ ಇಲ್ಲಿ ಸಣ್ಣ ಸಣ್ಣ ಜಿಲ್ಲೆಗಳಾದ್ರೆ ನಿಶ್ಚಿತವಾಗಿ ಒಳ್ಳೆಯದೇ ಆಗ್ತದೆ. ಎಲ್ಲ ಜಿಲ್ಲೆಗಳು ಬೆಳಿತಾವೆ ಮತ್ತು ಎಲ್ಲರಿಗೂ ಫ್ರೀ ಎಜುಕೇಷನ್ ಸಿಗುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಇವತ್ತು ಸಣ್ಣ ಜಿಲ್ಲೆ ಆಗೋದ್ರಿಂದ ಹಳ್ಳಿಗಳು ಸಹಿತ ಇಂಪ್ರೂವ್ ಆಗ್ತಾವೆ. ಯಾಕಂದ್ರೆ ಪ್ರತಿ ಹಳ್ಳಿ ಬಗ್ಗೆ ಕಾಳಜಿ ವಹಿಸೋಕ್ಕಾಗ್ತದೆ, ಪ್ರತಿ ತಾಲೂಕಿನ ಬಗ್ಗೆ ಕಾಳಜಿ ವಹಿಸೋಕ್ಕಾಗ್ತದೆ. ಆ ದಿಶೆಯಲ್ಲೇ ಬೈಲಹೊಂಗಲ ಜಿಲ್ಲೆ ಆದ್ರೂ ಯೋಗ್ಯ, ತಪ್ಪೇನಲ್ಲ. ಆದರೆ ಅದನ್ನು ಕನ್ವಿನ್ಸ್ ಮಾಡುವಂಥದ್ದು ಇವತ್ತು ಜವಾಬ್ದಾರಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ ಮತ್ತು ಇಡೀ ಜಿಲ್ಲೆ ಎಲ್ಲ ಶಾಸಕರಿಗೆ, ಒಬ್ಬರದಲ್ಲ ಎಲ್ಲ ಶಾಸಕರು ಇವತ್ತು ಅದಕ್ಕೆ ಸಪೋರ್ಟ್ ಮಾಡಬೇಕಾಗಿದೆ. ಯಾಕಂದ್ರೆ ಅವರು ನೋಡಿರಿ ಬೆಳಗಾವಿ ಜಿಲ್ಲೆ ಸಾಲದ ಅವ್ರ ಮೇಲೆ ಡೆವಲಪ್ಮೆಂಟ್ ಆಗ್ತದೆ. ಅಲ್ಲೂ ನನಗಂತೂ ವಿರೋಧ ಮಾಡಿದ್ರೆ ಏನು ಅರ್ಥ ಐತಿ. ಮತ್ತಿನ್ನು ಮಹಾರಾಷ್ಟ್ರ ಹೋಗ್ತದೆ ಬೆಳಗಾವಿ ಅನ್ನೋದೆಲ್ಲ ತಲೆಯನ್ನು ತೆಗೆದುಬಿಡುವಂಥ ಮಹಾಜನ ವರದಿಯಿಂದ ನಾವು ಫೈನಲ್ ಮಾಡಿದ್ದೀವಿ ಅಂದಾಗ ಸಣ್ಣ ಸಣ್ಣ ಜಿಲ್ಲೆ ಅದಪ್ಪ ಅಂದ್ರೆ ಎಲ್ಲ ಡೆವಲಪ್ಮೆಂಟ್ ಆಗ್ತಾವೆ, ಎಲ್ಲರಿಗೂ ಉದ್ಯೋಗ ಸಿಗ್ತದೆ. ಹಳ್ಳಿಗಳಿಗೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಉದ್ಯೋಗ ಕೊಡಿಸೋ ಸಾಧ್ಯ, ಶಿಕ್ಷಣ ಸಿಗ್ತದೆ ಎಲ್ಲರಿಗೂ. ಇವೆಲ್ಲ ನೆಲೆಗಟ್ಟಿನೆಲ್ಲ ಜಿಲ್ಲೆಗಳಾಗೋದು ಯೋಗ್ಯದ. ಮತ್ತು ಈಗ ಮೂರನ್ನೂ ಇವತ್ತು ಯಾವುದೋ ಪರಿಸ್ಥಿತಿ ಸಿದ್ದರಾಮಯ್ಯರಿಗೆ ಕನ್ವಿನ್ಸ್ ಮಾಡಿ ಈ ಒಂದು ಡಿಸೆಂಬರ್ 31 ಒಳಗೆ ಘೋಷಣೆ ಮಾಡಿಸ್ರಿ. ಇಂಥ ಸ್ಲೋ ಆಗಿ ಡೆವಲಪ್ ಆಗಲಿ ಅದು, ಅದ್ರ ಘೋಷಣೆ ಮಾಡಿಸ್ಬಿಡ್ರಿ. ಯಾಕೆ ಮತ್ತು ಇದು ಮುಂದೆ ಹೋಯ್ತಪ್ಪ ಅಂದ್ರೆ ಈಗ ಜನ ಅಶಾಂತಿ ಹೊಂದಿದ್ದಾರೆ, ಜನರಿಗೆ ಬೇಕಾಗ್ಯದ. ದಿನನಿತ್ಯ ನೋಡ್ತಾ ಇದ್ದೀವಿ ಪಾಪ ಪ್ರತಿಯೊಬ್ಬ ಇವತ್ತು ಗೋಕಾಕದವ್ರಿರಲಿ, ಗೋಕಾಕ ತಾಲೂಕದವ್ರಿರಲಿ, ಅಥವಾ ತಾಲೂಕದವಳ ಹೆಣ್ಮಗಳಿರಲಿ, ಗಂಡ್ಮಗಿರಲಿ, ಅದೇ ರೀತಿ ಚಿಕ್ಕೋಡಿದಿರಲಿ, ಅಥವಾ ಇವತ್ತು ಬೈರಂಗದಿರಲಿ, ವಸನಿಯವ್ರು ಕೇಳಲು ಲಾಸ್ಟ್ ಟೈಮ್ ಬಂದು ಕೂತಿದ್ರು. ಅವರು ಅಧಿವೇಶನದಾಗ ನಮ್ಮ ಸೌದಿಯವರು ಆ ದಿಶೆಯಲ್ಲಿ ಪ್ರಯತ್ನ ಮಾಡಿದರು. ಅವರು ಬಂದರು ಬರೋದು ಇಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರೂ ವಿಶ್ವಾಸ ತೆಗೆದುಕೊಂಡ 4 ಜಿಲ್ಲೆ ಆದರೂ ಅಡ್ಡಿಲ್ಲ ಮಾಡಿರಿ. ಹೌದು ಆರ್ಥಿಕ ಬರ್ಡನ್ ಬೀಳ್ತದೆ. ಬರ್ಡನ್ ಯಾರ ಮೇಲೆ ಮಾಡ್ತೀನಿ, ಜನ ಸಲುವಾಗಿ ಮಾಡ್ತೀರಿ, ಪ್ರಜೆ ಸಲುವಾಗಿ ಮಾಡ್ತೀರಿ, ಇಂಪ್ರೂವ್ಮೆಂಟ್ ಸಲುವಾಗಿ ಮಾಡ್ತೀರಿ, ಅಭಿವೃದ್ಧಿ ಸಲುವಾಗಿ ಮಾಡ್ತೀರಿ, ಮಾಡಿರಿ ಏನು ತಪ್ಪದೊಳಗೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಾಕಷ್ಟು ಈ ರಾಜಕಾರಣಿಗಳು ಫಂಡ್ ಹೊಡಿದ್ವು 40, 50, 60%. ಈಗ 63% ನಮಗೆ ಭ್ರಷ್ಟಾಚಾರ ಅಂತ ಆರೋಪಗಳಿದ್ದಾವೆ. ಆ ಫಂಡನ್ನು ಭ್ರಷ್ಟಾಚಾರ ಕಡಿಮೆ ಮಾಡಿಸಿ ಇಲ್ಲಿ ಹಂಚಿದ್ರೆ ನಿಶ್ಚಿತವಾಗಿಯೂ ಒಂದಿಷ್ಟೇನೋ ಅನುಕೂಲಗಳಾಗ್ತಾವೆ ಅಂತೇಳಿ. ಆದರೆ ಈಗ ಮುಖ್ಯವಾಗಿ ಅಂತೂ ಚಿಕ್ಕೋಡಿ, ಗೋಕಾಕ್ ಜೊತೆಗೆ ಈಗ ಬೈಲಹೊಂಗಲ ಕೂಡ ಇದೆ. ಇವರು ಜಿಲ್ಲೆ ಘೋಷಣೆ ಮಾಡಿರಿ. ನಂತರ ಯಾರು ಬರ್ತಾರೆ ನೋಡೋಕೆ ಬರ್ತಾರೆ ಆ ಸಂದರ್ಭಕ್ಕೆ ಟೈಮಕ್ಕೆ. ಅದ ನಂತರ ಮತ್ತು ಹೋರಾಟಗಳು ಇದ್ದೇ ಇರ್ತವೆ, ಇಲ್ಲಂತಲ್ಲ. ಯಾಕೆಂದರೆ ಹೋರಾಟದ ಯಾವ್ದು ಸಿಗೋದಿಲ್ಲ, ಅಧಿಕಾರ ಅನ್ನುವಂಥದ್ದು ಯಾವುದೂ ಆಗಲಿ. ಆ ದಿಶೆಯಲ್ಲೇ ಬೈಲಹೊಂಗಲ ಜಿಲ್ಲೆ ಘೋಷಣೆ ಮಾಡಿದಂಥ ಅಲ್ಲಿ ಹೋರಾಟಗಾರರು, ಅಲ್ಲಿಯ ಕನ್ನಡ ಪರ ಸಂಘಟನೆ ಆಗಿರ್ಬೋದು, ಶಾಸಕರಿರ್ಬೋದು, ಮಠಾಧೀಶರಾಗಿರ್ಬೋದು, ಅವ್ರ ಬೇಡಿಕೆ ಜೊತೆಗೆ ಇಲ್ಲಿಯೂ ಸಹಿತ ಗೋಕಾಕದಲ್ಲೂ ಇಲ್ಲಿಯೂ ಮಠಾಧೀಶರು, ಶಾಸಕರು, ವಕೀಲರು ಎಲ್ಲ ಜನ ಈಚ್ ಅಂಡ್ ಎವ್ರಿ ಒನ್. ಅದಕ್ಕೆ ಅಲ್ಲಿ ಚಿಕ್ಕೋಡಿ ಸೇಮ್ ಅದೇ ರೀತಿ ಆಗಿದೆ. ಹೋರಾಟ ನಿರಂತರ ಮಾಡ್ತಾ ಬಂದಿದ್ದಾರೆ. ಇವರಿಗೆ ಆದಷ್ಟು ಜಲ್ದಿನ ರಿಸಲ್ಟ್ ಕೊಡಿಸಿದ್ರೆ ಸತೀಶ್ ಅವರು ಸಹಿತ ಇದೊಂದು ದೊಡ್ಡ ಉಪಕಾರ ಮಾಡಿದಂಗೆ ಆಗ್ತದೆ. 3 ಈ ಜಿಲ್ಲೆಗಳಾದ್ರೆ ಅದರಲ್ಲೂ ಮುಖ್ಯವಾಗಿ ಗೋಕಾಕ್ ಮತ್ತು ಚಿಕ್ಕೋಡಿ ಈಗ ಆಗಲೇಬೇಕಂಥದ್ದು. ಅಲ್ಲಿಗೆಲ್ಲ ಶಾಸಕರು ಒಪ್ಕೊಳ್ಳೋದು ಸಾಧ್ಯತೆಗಳಿದ್ದಾವೆ. ಅದೇ ರೀತಿ ಇಲ್ಲೂ ಶಾಸಕರು ಒಪ್ಕೊಳ್ಳೋದು ಸಾಧ್ಯತೆ ಇದೆ. ಬೈಲಹೊಂಗಲದಲ್ಲೂ ಎಲ್ಲ 3 ಗುರು ಯಾವ್ದಾರು ಭಾಳ ಉತ್ತಮ, ಅದನ್ನು ಕನ್ವಿನ್ಸ್ ಮಾಡೋಂಥ ಜವಾಬ್ದಾರಿ ಮಾತ್ರ ಅದರಲ್ಲೂ ಉಸ್ತುವಾರಿ ಸಚಿವರ ಅಂತ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಇನ್ನೊಂದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ ಮತ್ತು ಎಲ್ಲ 18 ಶಾಸಕರಿಗೆ ಇದು ಜವಾಬ್ದಾರಿ ಅದಂತ ಹೇಳ್ತಾ ಇದು ಇವತ್ತಿನ ಇಲ್ಲಿವರೆಗಿನ ಡೆವಲಪ್ಮೆಂಟ್. ಇದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡಿದ್ದೀನಿ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನೆನೆಸ್ಕೊಂಡು. 16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸದ್ಯದ ಕೈಗಳಲ್ಲಿ ವಂದನೆಗಳು.